सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗವದ್ಗೀತೆಯ 9ನೇ ಅಧ್ಯಾಯವಾಗಿರ್ತಕ್ಕಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಈ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿ ಒಂದು ಬಲ್ಲವರು ಒಂದು 3 ಶ್ಲೋಕಗಳನ್ನ ಇದರಲ್ಲಿ ಕೋಟ್ ಮಾಡ್ತಾರೆ. ವಿಶೇಷವಾಗಿ ಈಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಅನನ್ಯಾಶ್ಚಿಂತ ಎಂತೋ ಮಾಂ ಅದೊಂದು ಶ್ಲೋಕ. ಎನ್ನದಾದ್ಮೇಲೆ ಪತ್ರಂ ಪುಷ್ಪಂ ಫಲಂ ತೋಯಂ ತ್ವಮೇ ಭಕ್ತ ಪ್ರಯಚ್ಛತಿ ಅದೊಂದು. ಸೊ ಅದನ್ನದಾದ್ಮೇಲೆ ಕೊನೆಯ ಶ್ಲೋಕ ಮನ್ಮನಾಭವ ಮದ್ಭಕ್ತ. ಈ 3 ಶ್ಲೋಕಗಳು ಈ 9ನೇ ಅಧ್ಯಾಯದಲ್ಲಿ ಬಹಳ ಅಂದ್ರೆ ಅನೇಕ ಮಹನೀಯರು ಅನೇಕ ಕಡೆ ಈ ಶ್ಲೋಕಗಳನ್ನ ಉದಾಹರಿಸಿ ತತ್ವವನ್ನ ಮತ್ತು ಭಕ್ತಿಯನ್ನ ಮತ್ತು ಶ್ರದ್ಧೆಯನ್ನ ತಿಳಿಸ್ಲಿಕ್ಕೆ ಬಹಳಷ್ಟು ಅಥೆಂಟಿಕ್ ಆಗಿ ಮನಸ್ಸಿಗೆ ಮುಟ್ಟುವಂತಹ ಶ್ಲೋಕಗಳಿವು. ಈ ರೀತಿಯಾಗಿ ಯಾರು ಅನನ್ಯ ಅಂದ್ರೆ ಇನ್ನೊಂದನ್ನ ಬಯಸದಂತೆ ಕೇವಲ ನನ್ನನ್ನೇ ಯಾರು ಆಶ್ರಯಿಸಿ ಅಂತಂದ್ರೆ ಸೊ ಹೀಗೆ ಮಗು ನನಗೇನಾದರೂ ಕೂಡ ಆ ತಾಯಿಯನ್ನೇ ಆಶ್ರಯಿಸುವಂತೆ ಹಾಗೆ ನಮ್ಮ ಎಲ್ಲ ವಿಚಾರಧಾರೆಗಳು ಆ ಪರಮಾತ್ಮನ ಒಂದು ನಂಬಿಕೆ ಅಥವಾ ಶ್ರದ್ಧೆಯಿಂದ ಒಂದು ಸ್ವಲ್ಪನೂ ಕೂಡ ಸಂಶಯ ಬರದಂತೆ. ಸೊ ಇದು ಅತ್ಯಂತ ಕೇಳಲಿಕ್ಕೆ ಸುಲಭವಾಗಿರ್ತಕ್ಕಂಥದ್ದು, ಆದರೆ ಮಾಡ್ಲಿಕ್ಕೆ ಅತ್ಯಂತ ಕಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ನಮಗೆ ಸಹಜವಾಗಿ ನಮ್ಮದೇ ಆಗಿರ್ತಕ್ಕಂತಹ ಅಹಂ ತೃಪ್ತಿಯಲ್ಲೇನೆ ನಮ್ಮ ಮನಸ್ಸು ಇರೋದ್ರಿಂದ ಆ ಅಹಂ ತೃಪ್ತಿಗೆ ಅನುಗುಣವಾಗಿರ್ತಕ್ಕಂತಹ ವಿಚಾರಗಳೇ ಬಹಳ ಪ್ರಬಲವಾಗಿರ್ತಾ ಬಿಟ್ರೆ ಪರಮಾತ್ಮನ ಚಿಂತನೆಯ ಧಾರ ಬರ್ಬೇಕು ಅಂದ್ರೆ ಅದು ಅಷ್ಟು ಸ್ಪಷ್ಟವಾಗಿ ಹೆಂಗ ನಾನು ಈ ದೇಹ ಅಂತ ನಂಬಿದ್ದೇನೋ ಹಾಗೆ ನಾನು ಪರಮಾತ್ಮ ಅಂತಕ್ಕಂಥದ್ದು ಚಿಂತನೆ ಸ್ಪಷ್ಟವಾದಾಗ ಅವಾಗ ಪರಮಾತ್ಮನ ಯೋಚನೆಗಳು ಬರ್ಲಿಕ್ಕೆ ಸಾಧ್ಯ. ಇದು ಶಂಕರರ ವಾಣಿ.
ಸೊ ಅಲ್ಲಿ ತನಕನು ಕೂಡ ಇಲ್ಲ ಅನನ್ಯವಾಗಿರ್ತಕ್ಕಂತಹ ಶ್ರದ್ಧೆ ಇರಬೇಕು. ಸರ್ವವನ್ನು ಕಾಪಾಡುವವನು, ನಿಯಂತ್ರಿಸುವವನು ಅಂತಕ್ಕಂಥದ್ದು ಅವಾಗಲೂ ಕೂಡ ಅದು ಬರ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅದನ್ನ ಬಿಟ್ರೆ ಬರ್ಲಿಕ್ಕೆ ಕಷ್ಟ. ಯಾರು ಈ ರೀತಿಯಾಗಿ ನನ್ನನ್ನ ಚಿತ್ತದ ಮಾಲಿನ್ಯ ಇಲ್ಲದೆ ಉಪಾಸಿಸುವರು ಅವರ ಎಲ್ಲ ಯೋಗಕ್ಷೇಮಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿ ಭಕ್ತಿಯ ಒಂದು ಪರಾಕಾಷ್ಠೆಯ ಮಂತ್ರವನ್ನ ನಾವು ನೋಡಿದ್ವಿ. ಈ ರೀತಿಯಾಗಿ ಈ ಮಂತ್ರದ ಅಂತರಂಗದ ತಾತ್ಪರ್ಯವನ್ನ ತಿಳಿಲಾರದೆ ಒಂದಿಷ್ಟು ಶಾಸ್ತ್ರವನ್ನ ಬಲ್ಲವರು ಏನನ್ನ ತಪ್ಪು ಮಾಡ್ತಾರೆ. ಸೊ ಆ ತಪ್ಪು ಮಾಡೋದ್ರಿಂದ ಕೆಲವೊಂದೇನು ದೋಷಗಳಾಗ್ತವೆ. ಅದನ್ನ ಒಂದಿಷ್ಟು ಮುಂದಿನ ಶ್ಲೋಕದಲ್ಲಿ, 3 ಶ್ಲೋಕದಲ್ಲಿ ಅದನ್ನ ಹೇಳಿದ್ದಾರೆ. ಸೊ ಇವತ್ತ 3 ಶ್ಲೋಕಗಳನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತ. ಲಾಸ್ಟ್ ಶ್ಲೋಕ 22ನೇ ಶ್ಲೋಕದಿಂದನೇ ಸೊ ಓದಿಕಂತ ಹೋಗೋಣಂತ್ರಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾಸ್ತಶ್ಚವಂತಿ ತೇ. ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ. ಶ್ಲೋಕ ನಂಬರ್ 23. ये अपि अन्य देवता भक्ताः यजन्ते श्रद्धयान्विताः ते अपि माम् एव कौन्तेय यजन्ति अविधिपूर्वकं. ಪದ ವಿಚ್ಛೇದನ. ಏ ಅಪಿ ಈಗೆಲ್ಲ ನಾರ್ಮಲ್ ಆಗಿ ಈಗ ಎಲ್ಲ ಇತ್ತೀಚೆಗೆಲ್ಲ ಶಬ್ದ ಪ್ರಯೋಗ ಮಾಡ್ತೀವಿ. ಎ ಅಪಿ ಬಾಯಿಲಿ ಅಂತ ಅಂತೀವಲ್ವ ನಾವು. ಎ ಅಪಿ ಸೊ ಅಂದ್ರೆ ನಾವು ನಮ್ಮ ಮುಂದೆ ಇರ್ತಕ್ಕಂಥವ್ರನ್ನ ಒಮ್ಮೊಮ್ಮೆ ಪ್ರತಿ ಸಾರಿನೂ ಹೆಸರನ್ನ ಕರೆಯದೆ ಅವರನ್ನ ಸಂಬೋಧಿಸುವಂತಹದ್ದು ಒಂದು ವಾಕ್ಯ ಇದೆ, ಎ ಅಪಿ ಅಂತ. ಎ ಅಪಿ ಅಂತಕ್ಕಂಥದ್ದನ್ನ ವ್ಯಾಖ್ಯಾನಕಾರರು ಎ ಅರ್ಜುನ, ಹೇ ಕೌಂತೆಯ ಅಂತ ಹಿಂಗೆಲ್ಲ ಸೊ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ನಾವು ಅದಕ್ಕಿಂತ ಚೆನ್ನಾಗಿ ಈಗೆಲ್ಲಾನು ಈ ಕೆಲವೊಂದೆಲ್ಲ ಎ ಅಪಿ ಅಂತ ಹೇಳಿ ಈಗ ಸಹಜವಾಗಿ ರೂಢಿಯಲ್ಲಿ ಇರ್ತಕ್ಕಂಥದ್ದು ಈಗ. ಅಂದ್ರೆ ಅವನ ಹೆಸರು ಗೊತ್ತಿಲ್ದಿದ್ರು ಮುಂದೆ ಇರುವವನನ್ನ ಸಂಬೋಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಚೆನ್ನಾಗಿದೆ ಇರ್ತಕ್ಕಂಥ. ಅನ್ಯ ದೇವತಾ ಭಕ್ತ. ಅನ್ಯ ದೇವತ ಅಂದ್ರೆ ಅನ್ಯ ದೇವತೆ ಅಂದ್ರೆ ಅನ್ಯ ಅಂದ್ರೆ ಈ ಪರಮಾತ್ಮ ಸರ್ವಕ್ಕೆ ಕಾರಣನಾಗಿರ್ತಕ್ಕಂಥವನು. ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಈ ಜಗತ್ತನ್ನ ಚಾಲನೆ ಮಾಡಕ್ಕೋಸ್ಕರ ಅವನು ಏನ್ ಮಾಡಿದ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದೇವತೆಗಳನ್ನ ಸೃಷ್ಟಿ ಮಾಡಿದ ಅಂತೇಳಿ ಐತರೇಯ ಉಪನಿಷತ್ತಿನಲ್ಲಿ ಬರುತ್ತೆ. ಆ ಎಲ್ಲ ದೇವತೆಗಳು ಅವರು ಪೂರ್ವ ಮೀಮಾಂಸಕರು ಹೇಳಿದ ಹಾಗೆ ಅವರು ಶಕ್ತಿಯ ಕೇಂದ್ರಗಳು ಅಂತ. ಸೊ ಯೂನಿವರ್ಸಲ್ ಆಗಿರ್ತಕ್ಕಂತಹ ಶಕ್ತಿಯ ಕೇಂದ್ರಗಳು ಮತ್ತೆ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಶಕ್ತಿಯ ಕೇಂದ್ರಗಳು. ಇಂಡಿವಿಜುವಲ್ ಆಗಿ ಶಕ್ತಿಯ ಕೇಂದ್ರಗಳು ನಮ್ಮ ಎಲ್ಲ
ಏನು ಇಂದ್ರಿಯಗಳದೆವು ಆ ಇಂದ್ರಿಯಗಳ ಸ್ಥಾನದಲ್ಲಿದ್ದು ಅವರು ಕೆಲಸ ಮಾಡ್ತಿರ್ತಾರೋ ಅವರನ್ನ ನಾವು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಕ್ಕೆ ಆಧಾರವಾಗಿರ್ತಕ್ಕಂತಹ ದೇವತೆಗಳನ್ನ ನಾವು ಇಂಡಿವಿಜುವಲ್ ದೇವತೆಗಳಂತ ಕರಿತೀವಿ. ಇದನ್ನ ಶಾಸ್ತ್ರದಲ್ಲಿ ಶಾಸ್ತ್ರ ಚಿಂತನೆಗೆ ಇದು ಅನುಕೂಲಕರವಾಗಿರ್ತಕ್ಕಂಥದ್ದು. ಆದ್ರೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ದೇವತೆಗಳು ಅಂತಂದ್ರೆ ಅದು ಯೂನಿವರ್ಸಲ್ ಆಗಿರ್ತಕ್ಕಂತಹ ದೇವತೆಗಳು. ಆ ದೇವತೆಗಳನ್ನ ನಾವು ಪರೋಕ್ಷವಾಗಿ ಉಪಾಸನೆ ಮಾಡತಕ್ಕಂಥದ್ದು. ಪರೋಕ್ಷವಾಗಿ ಉಪಾಸನೆ ಮಾಡಿದಾಗ ಅವರು ನಮಗೆ ಈಶ್ವರ ರೂಪೇಣ ಅಂತಂದ್ರೆ ಈಗ ನಮ್ಮ ಕೈಲಿ ಇಲ್ಲದೆ ಇರ್ತಕ್ಕಂತಹದ್ದನ್ನ ಪಡೆದುಕೊಳ್ಳಲಿಕ್ಕೆ ನಾವು ಹೆಂಗ ಇನ್ನೊಬ್ಬರನ್ನ ಅಧಿಕಾರದಲ್ಲಿರೋರ್ನ, ದುಡ್ಡಿರೋರ್ನ, ವಿದ್ಯೆ ಇರೋರ್ನ, ಫಲ ಇರೋರ್ನ ಆಶ್ರಯಿಸ್ತದೋ ಅದೇ ರೀತಿಯಾಗಿ ನಮ್ಮ ನಮ್ಮ ವ್ಯಾಪ್ತಿಗೆ ಮೀರಿರ್ತಕ್ಕಂತಹ ಫಲವನ್ನ ಪಡ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ನಾವು ದೇವತೆಗಳನ್ನ ಉಪಾಸನೆ ಮಾಡಿದ್ವಿ. ಇವ್ರನ್ನೆಲ್ಲ ನಾವು ಅನ್ಯ ದೇವತಾ ಅಂತ ಕರಿತೀವಿ. ಅವ್ರನ್ನ ಯಜಂತೆ ಅಂತಕ್ಕಂತಹದ್ದು ಶಬ್ದದ ಅರ್ಥ ಏನಂದ್ರೆ ಪೂಜೆ ಅಂತ. ಏ ಅಪಿ ಅನ್ಯ ದೇವತಾ ಭಕ್ತಃ ಯಜಂತೆ ಶ್ರದ್ಧೆಯಾನ್ವಿತಃ ಅಂದ್ರೆ ಯಾರು ಶ್ರದ್ಧಾಯುಕ್ತರಾಗಿ ಆ ದೇವತೆಗಳನ್ನು ಕೂಡ ಯಾರು ಉಪಾಸನೆ ಮಾಡ್ತಾರೋ ಇಲ್ಲೊಂದ್ ಸ್ವಲ್ಪ ಕೆಳಗಡೆ ಲೈನ್ ನಲ್ಲಿ ಒಂದಿಷ್ಟು ಕನ್ಫ್ಯೂಸ್ ಅದ. ತೇ ಅಪಿ ಮಾಂ ಏವ ಕೌಂತೆಯ ಅವರು ಕೂಡ ಏನಾಗ್ತಾರೆ ಅಂತಂದ್ರೆ ಅವಧಿಪೂರ್ವಕವಾಗಿ ಯಜಂತಿ ಅವಿಧಿಪೂರ್ವಕವಾಗಿ. ಅವಿಧಿ ಅಂತಂದ್ರೆ ಇದೊಂದು ರೀತಿಯಿಂದ ಶಾಸ್ತ್ರಕಾರರಿಗೆನೆ ಸೂಚನೆ ಕೊಟ್ಟ ಹಾಗೆ ಇದನ್ನ. ಅಂದ್ರೆ ಯಾರು ಯಜ್ಞ ಯಗಾದಿಗಳನ್ನ ಮಾಡ್ತಾರೆ, ಯಜ್ಞ ಯಗಾದಿಗಳನ್ನ ಮಾಡುವಾಗ ವಿಶೇಷವಾಗಿ ಈ ಎಲ್ಲ ಏನು ನಾವು ಗಣ ದೇವತೆಗಳು ಅಥವಾ ಉಪದೇವತೆಗಳಂತ ಕರಿತೀವಿ, ಆ ಉಪದೇವತೆಗಳನ್ನ ಪೂಜಿಸುವಾಗ ಅವ್ರಿಗೆ ಶಾಸ್ತ್ರದ್ದು ಮುಖ್ಯ ತಿರುಳು ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಅನ್ಬಾರದು, ಬಟ್ ಆದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎಂತ ಮಾಡೋದು ನಾವಂತ ಹೇಳ್ಬೇಕಾಗ್ತದೆ. ಅವರು ಶಾಸ್ತ್ರವನ್ನ ತಿಳಿದೇ ಇರೋರು ಅಂತ ಪ್ರಯೋಗದ ಇಲ್ಲಿ. ಅವಿಧಿ ಅಂದ್ರೆ ವಿಧಿಯನ್ನ ತಿಳಿದಿರತಕ್ಕಂಥವ್ರು. ವಿಧಿ ಅಂದ್ರೆ ಶಾಸ್ತ್ರ ಅಂತ. ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬಾರ್ದು ಅಂತ ಯಾವ್ದು ಹೇಳುತ್ತೋ ಅದನ್ನ ನಾವು ವಿಧಿ ಅಂತ ಕರಿತೀವಿ. ಅದು ಎಲ್ಲಿ ಸಿಗುತ್ತೆ ಅಂದ್ರೆ ನಮಗೆ ಶಾಸ್ತ್ರದಲ್ಲಿ ಸಿಗತ್ತ. ಆದರೂ ಕೂಡ ಇಲ್ಲಿ ಆ ರೀತಿಯಾಗಿ ಅವರಿಗೆ ಶಾಸ್ತ್ರದ ಅಂತರಾಳದ ಶಾಸ್ತ್ರದ ಅಂತರ್ಗತ ವಿಚಾರ ಎಲ್ಲಿ ಇದ್ರು ಕೂಡ ಅವರು ನನ್ನನ್ನ ಉಪಾಸನೆ ಮಾಡ್ತಿದ್ರು ಅಂತಂದ್ರೆ ಅವರು ಕೂಡ ನನ್ನ ಸೇರ್ತಾರೆ. ಏನು ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನ ಅವ್ರು ಹೇಳ್ತಾರೆ. ಅಹಂ ಈ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ನತು ಮಾಂ ಅಭಿಜಾನಂತಿ ತತ್ವೇನ ತಶ್ಚವಂತಿತೆ ಚವಂತಿತೆ ತತ್ವೇನ ತಹ ಚವಂತಿತೆ. ಚವಂತಿ ಅಂದ್ರೆ ಜಾರುವಿಕೆ ಅಂತ, ಬೀಡುವಿಕೆ ಅಂತ. ಆಕ್ಚುಲಿ ಇದು ನಮ್ಮ ಕಾಮನ್ ಪೀಪಲ್ಗೆ ಇದೇನು ಅನ್ವಯ ಆಗಲ್ಲ. ಆದ್ರೂ ಕೂಡ ಒಂದಿಷ್ಟು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಏನಂತಂದ್ರೆ ಅಹಂ ಅಂದ್ರೆ ಅಹಂ ಅಂತಕ್ಕಂಥ ಪ್ರಯೋಗ ಗೀತಾಚಾರ್ಯ ತನ್ನನ್ನ ತಾನು ನಿರ್ದೇಶಿಸಿಕೊಂಡು ಮಾತಾಡತಕ್ಕಂಥದ್ದು. ಸರ್ವಯಜ್ಞಾನಾಂ ಅಹಂ ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನೇ ಇದ್ದೀನಿ ಅಂತ. ಮತ್ತೆ ಆ ಯಜ್ಞದ ಭೋಕ್ತಾನು ಕೂಡ ನಾನೇ, ಮತ್ತೆ ಅದ ಪ್ರಭು ಕೂಡ ನಾನೇ. ಆ ಯಜ್ಞಗಳ ಒಡೆಯನು ನಾನೇ, ಯಜ್ಞಗಳ ಭೋಕ್ತನು ನಾನೇ, ಮತ್ತೆ ಎಲ್ಲಾ
ಎಲ್ಲಾ ಯಜ್ಞಗಳು ಯಾರನ್ನ ಎಲ್ಲಾ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ ಆ ಎಲ್ಲಾ ದೇವತೆಗಳಿಗೆ ದೇವನಾಗಿರ್ತಕ್ಕಂಥವನು ಮಹಾದೇವ ನಾನು. ಅದು ಮಾಂ ಅಭಿಜಾನಂತಿ. ಈ ರೀತಿಯಾಗಿ ಸೊ ಯಥಾರ್ಥವಾಗಿ ನನ್ನನ್ನ ತಿಳಿಯದೇ ಇರ್ತಕ್ಕಂಥವ್ರು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸೊ ಯಥಾರ್ಥವಾಗಿ ನನ್ನ ತಿಳಿದಿರ್ತಕ್ಕಂಥವ್ರು ಅಭಿಜಾನಂತಿ, ನನ್ನ ತಿಳಿದಿರ್ತಕ್ಕಂಥವ್ರು ಅತಃ ಚವಂತಿ ಅಂದ್ರೆ ಅವ್ರ ಏನಾಗ್ತಾರೆ ಅಂತಂದ್ರೆ ಚ್ಯುತಿಗಳಾಗ್ತಾರೆ ಅಂದ್ರೆ ಜಾರ್ತಾರೆ. ಹಾಗೆ 25 ಓದಿ ಆಮೇಲೆ ಒಟ್ಟಿಗೆ ಅರ್ಥ ಮಾಡುವಂತಿದನ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋ ಅಪಿ ಮಾಂ. ಇಲ್ಲೊಂದು ಸ್ವಲ್ಪ ಸಂಗತಿಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಯಾಂತಿ ದೇವವ್ರತ ದೇವಾನ್ ಅಂದ್ರೆ ಯಾರು ದೇವತೆಗಳಲ್ಲಿ ಅತ್ಯಂತ ಶ್ರದ್ಧೆಯನ್ನು ಇಟ್ಟಿರ್ತಾರೋ, ದೇವತೆಗಳಲ್ಲಿ ಭಕ್ತಿ ಉಳ್ಳಂತವರು ಅವರು ಆ ದೇವತೆಗಳನ್ನ ಸೇರ್ತಾರೆ. ಪಿತೃನ್ ಯಾಂತಿ ಪಿತೃವ್ರತಃ, ಯಾರು ಪಿತೃಗಳನ್ನ ಉಪಾಸನೆ ಮಾಡ್ತಾರೋ ಅವರು ಪಿತೃಲೋಕವನ್ನ ಸೇರ್ತಾರೆ. ಭೂತಾನಿ ಯಾಂತಿ ಭೂತೇಜ್ಯ, ಯಾರು ಭೂತಗಳನ್ನ ಉಪಾಸನೆ ಮಾಡ್ತಾರೋ ಅವರು ಭೂತಗಳನ್ನ ಸೇರ್ತಾರೆ. ಯಾಂತಿ ಮಧ್ಯಾಜಿನೋ ಅಪಿ ಮಾಂ, ಅಂದ್ರೆ ಯಾರು ನನ್ನನ್ನೇ ಉಪಾಸನೆ ಮಾಡ್ತಾರೋ ಅವರು ನನ್ನನ್ನ ಸೇರ್ತಾರೆ. ಸೊ ಹಿಂದಿನ ಶ್ಲೋಕಕ್ಕ ಮತ್ತೆ ಈ ಶ್ಲೋಕಕ್ಕ ಒಂದಿಷ್ಟು ಡಿಫ್ರೆನ್ಸ್ ಅದ. ಇದು ಒಟ್ಟಿಗೆ ಅರ್ಥ ಮಾಡೋಣಂತೆ ಈ 3 ಶ್ಲೋಕಗಳನ್ನ. ಕೊನೆಯಲ್ಲಿ ಇದನ್ನ ಸಮನ್ವಯ ಮಾಡ್ಲಿಕ್ಕೆ ಅವರು 26ನೇ ಶ್ಲೋಕ ಹೇಳಿದ್ದಾರೆ. ಆದ್ರೆ ಇದನ್ನ ತಿಳ್ಕೊಂಡ್ಬಿಟ್ಟು ಅದನ್ನ ನೋಡುವ ಅಂತ. ಒಟ್ಟಾರೆ ಈ 3 ಶ್ಲೋಕದ ತಾತ್ಪರ್ಯವನ್ನ ನೋಡೋದಾದ್ರೆ, ಯಾರು ಕೆಲವೊಬ್ರು ನೋಡಿ, ಈಗ ಒಂದು ಮಗು ಬೇಕಂತ ಹೇಳಿ ಯಾವುದೋ ಒಂದು ದೇವತೆಯನ್ನು ಉಪಾಸನೆ ಮಾಡ್ತಾರೆ. ಒಂದು ಶಿವನನ್ನೋ ಅಥವಾ ಗಂಗೆಯನ್ನೋ, ನದಿಯು ಅಂದ್ರೆ ನೀರನ್ನು ಉಪಾಸನೆ ಮಾಡ್ತಕ್ಕಂಥವ್ರು, ಭೂಮಿಯನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ಗಾಳಿಯನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ಅಗ್ನಿಯನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ಈ ರೀತಿಯಾಗಿ ಉಪಾಸನೆ ಮಾಡ್ತಕ್ಕಂಥವ್ರು ಆ ಉಪಾಸನೆಯ ದೇವತೆಯನ್ನ ಸೇರ್ತಾರೆ. ಇನ್ನು ಪಿತೃಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಪಿತೃಲೋಕವನ್ನ ಸೇರ್ತಾರೆ. ದೇವತೆಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು ದೇವತೆಗಳನ್ನ ಸೇರ್ತಾರೆ. ಇಲ್ಲಿ ಗೀತಾಚಾರ್ಯ ಹೇಳ್ತಕ್ಕಂಥದ್ದು ನನ್ನನ್ನು ಉಪಾಸನೆ ಮಾಡುವವರು ನನ್ನನ್ನ ಸೇರ್ತಾರೆ. ಸೊ ಹಾಗಿತ್ತಂದ್ರೆ ಇದು ಮೊದಲನೇ ಶ್ಲೋಕಕ್ಕ ಈ ಶ್ಲೋಕಕ್ಕ ಒಂದಿಷ್ಟು ವ್ಯತ್ಯಾಸ ಆಗಲ್ವಾ? ಅಹಂ ಈ ಯಜ್ಞಾನಂ ಸರ್ವಭೋಕ್ತ ಅಂತ ಏನು ಹೇಳಿದ್ನು 25ನೇ ಶ್ಲೋಕ, ಎಲ್ಲಾ ಯಜ್ಞಗಳಿಗೆ ಆಧಾರವಾಗಿರ್ತಕ್ಕಂಥವನು ನಾನು, ಮತ್ತೆ ಎಲ್ಲ ಯಜ್ಞಗಳ ಭೋಕ್ತನು ನಾನು, ಎಲ್ಲ ಯಜ್ಞಗಳ ಪ್ರಭು ಕೂಡ ನಾನು ಅಂತ ಹೇಳಿ, ಮತ್ತೆ ಈ ಶ್ಲೋಕದಲ್ಲಿ ಯಾರು ಏನೆಲ್ಲ ಉಪಾಸನೆ ಮಾಡ್ತಾರೋ ಅವ ಲೋಕ ಸೇರ್ತಾರೆ ಅಂತಕ್ಕಂಥದ್ದು ಒಂದಿಷ್ಟು ಕನ್ಫ್ಯೂಸ್ ಆಗುತ್ತಲ್ವ ಇದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಅದಕ್ಕೆ ಅವರು ನಾವು ಕರೆಕ್ಟ್ ಆಗಿ ಮೇಲಿನ ಶ್ಲೋಕನೇ ಅರ್ಥ ಮಾಡಿಕೋಬೇಕು. ಅಪಿ ಅನ್ಯ ದೇವತಾ ಭಕ್ತಃ ಅಂತೇನೆ ಹೇಳಿದ್ರು. ಅಂದ್ರೆ ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೆ, ಆ ಉಪಾಸನೆ ಮಾಡ್ತಕ್ಕಂಥವ್ರ ಸ್ವಭಾವ ಮೂಲತಃ ಏನಂತಂದ್ರೆ, ಅವ್ರಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಆ ತಾನಾಗಿರ್ತಕ್ಕಂತಹ ಪರಮಾತ್ಮನ ಅವನೊಬ್ನೇ ಪರಮಾತ್ಮನೊಬ್ಬನೇ ಅಣುರೇಣು ತೃಣಕಾಷ್ಟದಲ್ಲಿ ಇದ್ದಾನೆ, ಎಲ್ಲವನ್ನ ಅವನೇ ನಿಯಂತ್ರಿಸುವವನು, ಅವನನ್ನ ಬಿಟ್ಟರೆ ಮತ್ತೆ ಇನ್ನೊಂದು ದೇವತೆ ಇಲ್ಲ ಅಂತಕ್ಕಂತಹ ಈ ಅಖಂಡವಾಗಿರ್ತಕ್ಕಂತಹ ಶಾಸ್ತ್ರ ದರ್ಶನ ತುಂಬಾ 99% ಜನಕ್ಕೆ ಇರೋದಿಲ್ಲ ಅಂತ. ಹೀಗೆ ಒಂದು ಆಫೀಸಲ್ಲಿ ಒಬ್ಬ ಒಂದು ಆಫೀಸ್ ತಗೊಂಡು ಅಂತಂದ್ರೆ, ಒಂದು ಡಿಸ್ಟಿಕ್ ತಗೊಂಡು ಅಂದ್ರೆ ಒಬ್ಬ DC, ಸೊ ಹೈಯೆಸ್ಟ್ ಆ ಡಿಸ್ಟಿಕ್ಗೆ
ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಕೆಲವೊಂದು ಬದಲಾವಣೆಗಳು ಏನೆಲ್ಲ ಆಗ್ಬೇಕು ಆ DC ತದನುಗುಣವಾಗಿ ಆಗ್ತಾವ. ಯಾವ್ದೋ ಒಂದು ಮಾರ್ಪಾಡಿರ್ಬೋದು, ಒಂದು ಹೊಸ ರೂಲ್ಸ್ ಇರ್ಬೋದು, ಏನೇ ಮಾಡಬೇಕು ಅದ್ರನ್ನು. ಆದ್ರೆ ಕೆಳಗಡೆ ಇರ್ತಕ್ಕಂತಹ ಎಂಪ್ಲಾಯೀಸು ಆ ನಾಲೆಡ್ಜ್ ಇಲ್ದೇ ಇದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಮೇಲಿರ್ತಕ್ಕಂಥವನೇ ಪರಮ ಅಂತಿಕೊಂತಾನ ಅಂತ. ಕೇವಲ ಅವನಿಗೆ ನಿಷ್ಠನಾಗಿರೋದು. ಯಾಕಂತಂದ್ರೆ ಎಲ್ಲದಕ್ಕೆ ಕಾರಣ ಆಗಿರ್ತಕ್ಕಂಥವನು ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ಅಲ್ಲಿ ಯಾರಿರ್ತಾರೋ ತನ್ನಕ್ಕಿಂತ ಸ್ವಲ್ಪ ಮೇಲಧಿಕಾರಿ ಇರ್ತಾನೋ, ಸೊ ಅವನನ್ನ ಮಾತ್ರ ಆಶ್ರಯಿಸುವಂತಹದ್ದು. ಅವಾಗ ಅವನು ಏನಾಗ್ತಾನೆ ಅಂತಂತಂದ್ರೆ, ಸೊ ಆ ಏನು ಅವನನ್ನ ಆಶ್ರಯಿಸಿರ್ತಾನೋ ಅವನೇನ್ ಹೇಳ್ತಾನೋ ಅದಷ್ಟೇ ಪರಮ ಸತ್ಯ ಆಗತ್ತೆ ಬಿಟ್ರೆ ಅದ್ರ ಹಿಂದಿರ್ತಕ್ಕಂಥ ಯಾರು ಮೂಲ ಕಾರಣ ಆಗಿರ್ತಕ್ಕಂಥ ಯಾರಿರ್ತಾರೋ ಅವನು ಗೊತ್ತೇ ಆಗೋದಿಲ್ಲ ಅವನಿಗೆ. ಆದ್ರೆ ಎಲ್ಲವನ್ನ ಮಾಡುವವನು ಅವನು ಅಂತ ಗೊತ್ತಿಲ್ಲ ಅವನಿಗೆ. ಸುಮ್ನೆ ನಿಮಗೆ ಎಕ್ಸಾಂಪಲ್ ಹೇಳಿದೆ ನಾನು ಅಷ್ಟೇ. ಅಂದ್ರೆ ನಾವು ಕೂಡ ಕೆಲವೊಮ್ಮೆ ಈ ಕೆಲಸ ಮಾಡಿಸುವಾಗ ನಾವು ನೋಡ್ತಿರ್ತೀವಿ, ಈ ಕೆಲವೊಂದು ವರ್ಕರ್ಗಳಲ್ಲಿ ಹೆಂಗಿರ್ತಂತಂದ್ರೆ ಆ ಸೂಪರ್ವೈಸರ್ ಏನಿರ್ತಾನೋ ಸೂಪರ್ವೈಸರ್ ಮಾತನೇ ಪರಮಾಗಿ ಬಿಟ್ಟಿರ್ತದ. ಆ ಓನರ್ ಯಾವಾಗ ಬಂದು ಹೇಳಿದ್ರೆ ಅವನ್ ಮಾತು ಕೇಳಿಸ್ಕೊಳ್ಳೋದಿಲ್ಲ ಅವರು. ಯಾಕಂತಂದ್ರೆ ಅವರು ದಿನ ಯಾರನ್ನ ನೋಡಿರ್ತಾರೋ ಆ ಸೂಪರ್ವೈಸರ್ನ ಅವಲಂಬಿಸಿ ಬಿಡ್ತಾರ. ಹಾಗೆ ನಾವು ಕೂಡ ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ಮತಕ್ಕೆ ಅನುಸಾರವಾಗಿ ನಾವು ಮನೆಗಳಲ್ಲಿ ನಮ್ಗೇನ್ ಹೇಳಿಕೊಟ್ಟಿರ್ತಾರೋ ಆ ರೀತಿಯಾಗಿ ನಾವು ಒಂದೊಂದು ದೇವರಿಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ದೇವತೆಗಳಿಗೆ. ಅದನ್ನ ಬಿಟ್ಟು ಇನ್ನೊಂದು ಯಾವ್ದಾರ ದೇವತೆ ಹೆಸರು ಕೇಳಿದ್ರೆ ಕೋಪ ಬಂದ್ಬಿಡ್ತದೆ ನಮಗ. ಇದು ಸೊಸೈಟಿಲಿ ಆಗಿರ್ತಕ್ಕಂತಹ ಒಂದಿಷ್ಟು ಅನಾಹುತ. ಅದಕ್ಕೆ ಇವ್ರೆಲ್ಲರಿಗೂ ಕೂಡ ಶಾಸ್ತ್ರದ ಪರಿಚಯ ಇಲ್ಲ ಅಂತಾನೆ ಭಗವಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಅವಿಧಿಪೂರ್ವಕ ಇವರಿಗೆ ಶಾಸ್ತ್ರದ ಜ್ಞಾನ ಇಲ್ಲ. ಇದೇ ಶ್ರೇಷ್ಠ, ಇದೇ ದೇವತೆ ಶ್ರೇಷ್ಠ, ಇದು ನಮ್ಮ ಮನೆ ದೇವರು, ಇದು ನಮ್ಮ ಕುಲದೇವರು ಅಂತ ಸಮಾನವಾಗಿ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ತೀವಿ ನಾವು. ಸೊ ಅದು ತಪ್ಪಲ್ಲ, ಆದ್ರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಜ್ಞಾನ ತಿಳ್ಕೊಳ್ಬೇಕು. ಎಲ್ಲಾ ದೇವತೆಗಳಿಗೆ ಸೊ ಪೂರ್ಣನಾಗಿರ್ತಕ್ಕಂಥವನು, ತಾನಾಗಿರ್ತಕ್ಕಂಥವನು ಆ ಪರಮಾತ್ಮ. ಅವನನ್ನು ಉಪಾಸನೆ ಮಾಡಿದರೆ ಎಲ್ಲಾ ದೇವತೆಗಳನ್ನು ಉಪಾಸನೆ ಮಾಡಿದಂತೆ. ಆದ್ರೆ ಅದರ ಜ್ಞಾನ ನಮಗಿಲ್ದೇ ಇರೋದ್ರಿಂದ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಯಾರು ಭಕ್ತರು ಅಂತ ಕರೆಸ್ಕೊಳ್ತೀವಿ, ನಮಗ್ ತಿಳಿದಿರ್ತಕ್ಕಂಥದ್ದು ಒಂದು ದೇವ್ರು ಬಿಟ್ಟು ಇನ್ನೊಂದು ದೇವ್ರ ಹೆಸರು ಹಿಡಿದ್ರೆ ನಮಗ್ ಕೋಪ ಬಂದ್ಬಿಡ್ತದ. ಇದು ಎಷ್ಟು ಒಂದು ರೀತಿಯಾಗಿರ್ತಕ್ಕಂತಹ ಶಾಸ್ತ್ರದ ಜ್ಞಾನ ಇಲ್ಲದೆ ಇರತಕ್ಕಂತಹದ್ದು ತೋರಿಸುತ್ತೆ ಇದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅದು ಪರಿಪೂರ್ಣ ಭಕ್ತಿ ಆಗೋದಿಲ್ಲ. ಪರಿಪೂರ್ಣ ಭಕ್ತಿ ಆಗ್ಬೇಕು ಅಂತಂದ್ರೆ ಯಾರು ಪರಮ ಪುರುಷನನ್ನ ನಾವು ಉಪಾಸನೆ ಮಾಡ್ಬೇಕಲ್ವಾ, ಅವನನ್ನು ತಿಳ್ಕೊಳ್ಬೇಕಲ್ವಾ. ಅವನನ್ನು ಯಾವಾಗ ನಾವು ತಿಳ್ಕೊಳ್ಳೋದಿಲ್ವೋ ಅವಾಗ ಏನಾಗ್ತೀವಿ ಅಂತಂದ್ರೆ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಿತಿಯನ್ನ ಮುಟ್ಟೋದಿಲ್ಲ. ಈಗ ದೇವತೆಗಳನ್ನು ಉಪಾಸನೆ ಮಾಡಿದವರು ದೇವತೆಯ ಸ್ಥಿತಿಯನ್ನ ಪಡಿತಾರೆ, ದೇವಲೋಕವನ್ನ ಪಡಿತಾರೆ. ಪಿತೃಗಳನ್ನು ಉಪಾಸನೆ ಮಾಡಿದವರು ಪಿತೃಗಳನ್ನ ಪಡಿತಾರೆ. ಭೂತಗಳನ್ನ ಉಪಾಸನೆ ಮಾಡಿದವರು ಭೂತಗಳನ್ನ ಪಡಿತಾರೆ. ಹೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಯಾರು ಯಜ್ಞಾಗಾದಿಗಳನ್ನ ಮಾಡಿ ಆ ಯಜ್ಞಗಳ ಅಧಿದೇವತೆಯಾಗಿರ್ತಕ್ಕಂಥ ಇಂದ್ರನೇ ಪರಮದೇವತೆ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವಾಗ ಅವ್ರು ಬಹಳ ಅಂದ್ರೆ ಏನ್ ಪಡಿತಾರೆ ಅಂದ್ರೆ ಸ್ವರ್ಗ ಲೋಕವನ್ನ ಪಡಿತಾರೆ. ಈಗಾಗಲೇ ನಾವು 8ನೇ ಅಧ್ಯಾಯದಲ್ಲಿ ಕೆಲವೊಂದ್ ಕಡೆ ನೋಡಿದ್ದೀವಿ ಆ ಎಲ್ಲ ಎಷ್ಟು ಅವು ಪರಿಪೂರ್ಣ ಅಲ್ಲ ಅಂತಕ್ಕಂಥದ್ದು. ಇನ್ನು ಕೆಲವೊಬ್ಬರು ಏನ್ ಮಾಡ್ತಾರೆ, ಪಿತೃ ಅಂದ್ರೆ ತಮ್ಮ
ಪಿತೃಗಳನ್ನು ಉಪಾಸನೆ ಮಾಡ್ತಾರೆ. ಪಿತೃಗಳ ಉಪಾಸನೆ ಅಂತಂದ್ರೆ ತಂದೆಯನ್ನಂತಾನೆ ಅರ್ಥ ಅಲ್ಲ. ತಮ್ಮ ಯಾರೋ ಒಂದ್ ಮನೆಯಲ್ಲಿ ಹಿರಿಯರಾಗಿದ್ರು, ದೊಡ್ಡ ಬಹಳ ವ್ಯಕ್ತಿ ಹೆಸರು ಮಾಡಿದ್ನಂದ್ರೆ ಅವನನ್ನೇ ಆರಾಧ್ಯ ದೇವತೆಯಾಗಿ ಉಪಾಸನೆ ಮಾಡ್ತಾರೆ ಅವರು. ಸೊ ಅವಾಗ ಅವ್ರೇನ್ ಪಡಿತಾರೆ ಅಂತಂದ್ರೆ ಪಿತೃಲೋಕವನ್ನು ಪಡಿತಾರೆ. ಹಾಗೆ ಯಾರು ಈ ಭೂತಗಳನ್ನ ಉಪಾಸನೆ ಮಾಡ್ತಾರೆ ಅವರು ಭೂತ ಲೋಕವನ್ನು ಪಡಿತಾರೆ. ಸೊ ಹೀಗೆ ಇದನ್ನ ಇನ್ನೊಂದು ರೀತಿಯಾಗಿ ನಾವು ಅರ್ಥೈಸ್ಬೋದು. ಯಾರು ಭೂತಗಳನ್ನು ಉಪಾಸನೆ ಮಾಡ್ತಾರೆ, ಭೂತಗಳನ್ನು ಉಪಾಸನೆ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಆಸೆಗಳನ್ನ ಇಟ್ಟುಕೊಂಡು ಯಾರು ಒಂದಿಷ್ಟು ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾರೆ, ಅವ್ರೇನಾಗ್ತಾರೆ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಜೀವನವನ್ನ, ಬಹಳ ವಿಶೇಷವಾಗಿರ್ತಕ್ಕಂತಹದ್ದಿಲ್ಲ, ಅವ್ರು ಮತ್ತೆ ಮೇಲ್ ತುಂಬಾ ಎತ್ತರಕ್ಕೂ ಹೋಗೋದಿಲ್ಲ. ಹೀಗೆ ಹುಟ್ಟಿ ಹಾಗೆ ಬದುಕಿ ಹಾಗೆ ಸತ್ತು ಬಿಡ್ತಾರೆ. ಮತ್ತೆ ಪುನಃ ಆ ಸಸ್ಯಗಳು ಹೆಂಗ ಮಳೆಗಾಲದಲ್ಲಿ ಚಿಗುರ್ತವೆ ಮತ್ತೆ ಬೇಸಿಗೆಯಲ್ಲಿ ಬಾಡ್ತವಲ್ವಾ, ಆ ರೀತಿಯಾಗಿರ್ತಕ್ಕಂತಹ ಜೀವನ ಅದು. ಅದಕ್ಕೆ ಮಹತ್ತರವಾಗಿರ್ತಕ್ಕಂಥ ಗತಿ ಇರೋದಿಲ್ಲ. ಹಾಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂತಂದ್ರೆ ಪಿತೃಗಳನ್ನು ಉಪಾಸನೆ ಮಾಡ್ತಕ್ಕಂಥದ್ದು. ಪಿತೃಗಳನ್ನು ಉಪಾಸನೆ ಮಾಡ್ತಕ್ಕಂತಂದ್ರೆ ಪಿತೃಗಳನ್ನ ತಂದೆ ತಾಯಿಗಳನ್ನ ದೂರ್ಬೇಕಂತ ಅರ್ಥ ಅಲ್ಲ, ಮತ್ತೆ ಅವರೇ ಪರಮಂತನೂ ಅರ್ಥ ಅಲ್ಲ. ಇನ್ನು ಯಾರಿಗಾದರೂ ತಂದೆ ತಾಯಿಗಳ ಮೇಲೆ ಬಹಳಷ್ಟು ಶ್ರದ್ಧೆ ಇತ್ತಂದ್ರೆ ಅವರಿಗೆ ಧಕ್ಕೆ ಆಗ್ಬೋದೇನೋ. ಹಾಗೆ ಕೆಲವೊಬ್ರು ಉಂಟು, ಇನ್ನು ತಾತ್ಸಾರ ಮಾಡೋರು ಉಂಟು. ತಾತ್ಸಾರ ಮಾಡೋರಿಗೆ ಜೋಕೆ ಇದೇನಷ್ಟು ಅಪ್ಲೈ ಆಗಲ್ಲ. ಆದ್ರೆ ಯಾರು ತಂದೆ ತಾಯಿಗಳೇ ದೇವರು ಅಂತಕ್ಕಂತಹದ್ದು ಏನೊಂದು ಅರ್ಥ ಇದೆ, ಅದು ಮಗುವಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸಂಸ್ಕಾರ ಮತ್ತೊಂದು ವ್ಯವಸ್ಥೆ ಸಮಾಜದಲ್ಲಿ. ಮಗುವಾಗಿರುವಾಗ ತಂದೆ ಆ ಮಗುವನ್ನ ನೋಡಿಕೊಂಡಿರ್ತಾನೆ. ಅದೇ ತಂದೆ ವಯಸ್ಸಾದ್ಮೇಲೆ ಇವನು ಯೌವನಕ್ಕೆ ಬಂದ್ಮೇಲೆ ತಂದೆಯನ್ನ ನೋಡ್ಕೊಳ್ತಕ್ಕಂಥದ್ದು ಮಗನ ಧರ್ಮ. ಇಟ್ ಇಸ್ ಧರ್ಮ ಇದು. ಆ ಧರ್ಮವನ್ನ ನಮ್ಮ ಶಾಸ್ತ್ರದಲ್ಲಿ ದೇವರು ಅಂತ ಒಂದು ವಿಧಿ ಪ್ರಮಾಣವಾಗಿ ಮಾಡಿದ್ದಾರೆ. ಸೊ ಇದೊಂದು ಚೈನ್, ಇದು ಪ್ರಜಾಪತಿ ಸೃಷ್ಟಿ ಮಾಡಿರ್ತಕ್ಕಂಥ ಲೋಕದ ನಿಯಮ ಇದು. ಒಬ್ಬರಿಂದೊಬ್ಬರಿಗೆ ಹೇಗೆ ಅಂದ್ರೆ ನಾನು ಅವನ ನೋಡ್ಕೊಂಡಿದ್ದೀನಿ ಅಂತ ತಂದೆ ಹೇಳ್ಬೋದು. ಆದ್ರೆ ತಾನು ಮಗುವಾಗಿರುವಾಗ ಅವನ ತಂದೆ ನೋಡ್ಕೊಂಡಿರ್ತಾನಲ್ಲ. ಹಾಗಾಗಿ ಈ ಮಗುಗೆ ಈ ತಂದೆ ತಾಯಿ ದೇವ್ರಂತಂತೂ ಅವನಿಗೆ ಅವನ ತಂದೆ ತಾಯಿ ದೇವರಾಗ್ತಾರ. ಮತ್ತೆ ಅವನು ತಂದೆ ತಾಯಿ ಆಗ್ತಾರೆ. ಕೊನೆಗೆ ಎಲ್ಲಿಗೆ ಬರ್ತದೆ ಅದು? ಕೊನೆಗೆ ನಾವು ಪ್ರಜಾಪತಿಗೆ ಬರ್ತೇವೆ ಅದನ್ನ. ಹೀಗೆ ಈ ಜ್ಞಾನದಿಂದ ನಾವು ಮಾಡಿದ್ವಿ ಅಂತಂದ್ರೆ ಅವಾಗ ಅದು ಇದು ಒಂದು ವ್ಯವಸ್ಥೆ ಆಗತ್ತೆ, ಯಜ್ಞ ರೂಪೇಣ ವ್ಯವಸ್ಥೆ ಆಗತ್ತೆ. ಆದ್ರೆ ಪರಮ ದೇವ್ರನ್ನ ಅರ್ಥ ಮಾಡಿಕೊಳಕ್ ಸಾಧ್ಯನೇ ಇಲ್ಲ ನಾವು. ಕೆಲವೊಬ್ಬರಿಗೆ ಭಾರಿ ಅಭಿಮಾನ ಇರ್ತದೆ. ಅಭಿಮಾನ ಸ್ವಲ್ಪ ಪಕ್ಕಕ್ಕಿಟ್ಟು ಸುಮ್ಮನೆ ಬೌದ್ಧಿಕವಾಗಿ ಇದನ್ನ ಚಿಂತನೆ ಮಾಡೋದು. ಇದನ್ನ ತಂದೆ ತಾಯಿಗಳ ಮೇಲೆ ಶ್ರದ್ಧೆ ಕಡಿಮೆ ಮಾಡಂತಾನೆ ಹೇಳ್ತಾ ಇಲ್ಲ. ತಂದೆ ತಾಯಿಗಳ ಮೇಲೆ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಧರ್ಮ ಅದು. ಆದ್ರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಏನಂತಂದ್ರೆ ಅದಕ್ಕಿಂತ ಹೆಚ್ಚಿಂದು ಹೆಂಗ ಯಜ್ಞಗಳನ್ನ ವಿಧಿಪೂರ್ವಕವಾಗಿ ಮಾಡ್ತಕ್ಕಂಥವನು ಯಜ್ಞ ದೇವತೆ ಸ್ವರ್ಗಲೋಕವನ್ನ ಪಡಿತಾನೆ, ಮತ್ತೆ ಪುನಃ ಜಾರ್ತಾನೆ, ಚವಂತಿ ಮತ್ತೆ ಜಾರ್ತಾನೆ, ಅವನು ಮತ್ತೆ ಬೀಳ್ತಾನೆ. ಹಾಗೆ ಪಿತೃಗಳನ್ನು ಉಪಾಸನೆ ಮಾಡಿರ್ತಕ್ಕಂಥವನು ಪಿತೃಲೋಕವನ್ನು ಪಡಿತಾನೆ, ಮತ್ತೆ ಜಾರ್ತಾನೆ. ಭೂತಗಳನ್ನು ಉಪಾಸನೆ ಮಾಡಿರ್ತಕ್ಕಂಥವನು ಪ್ರಶ್ನೆನೇ ಇಲ್ಲ. ಸೊ ಹಾಗಾಗಿ ಯಜ್ಞ ಹೋಮಗಳನ್ನ ಮಾಡತಕ್ಕಂತಹ ಸ್ವರ್ಗವನ್ನು ಅಪೇಕ್ಷೆ ಇಟ್ಟು ಮಾಡ್ತಕ್ಕಂಥವ್ರು ಅವರು ಇರ್ಬೋದು. ಮತ್ತೆ ಯಾವ್ದಾದ್ರು ಒಂದಿಷ್ಟು ಪಿತೃಗಳ ಸಂಪಾದನೆಯ ದೃಷ್ಟಿಯಿಂದ ಅಥವಾ ಪಿತೃಲೋಕ ಅಂತಕ್ಕಂಥದ್ದು ಅನೇಕ ರೀತಿಯಾಗಿ ಅರ್ಥ ಬರ್ತದೆ. ಈಗ ಒಬ್ಬ ಕಲಾಕಾರ ಇದ್ದಂತಂದ್ರೆ ಆ ಕಲೆಯನ್ನ ಪ್ರೋತ್ಸಾಹಿಸುವಂತಹದ್ದು ಈ ಎಲ್ಲ ಗಂಧರ್ವ ಲೋಕಗಳಂತ ಕರಿತೀವಿ. ಇವಕ್ಕೆಲ್ಲನೂ ಕೂಡ ಈಗ ಒಂದು ಅರ್ಥದಲ್ಲಿ ಪಿತೃಲೋಕಗಳಂತಾನೆ ಹೇಳ್ತಕ್ಕಂಥದ್ದು. ನಮ್ಮ ವಂಶ ಇದೇನೆ, ಅದನ್ನ ಉಪಾಸನೆ ಮಾಡಿಕೊಂತ ಅದೇ ಜೀವನವನ್ನು ಮಾಡಿಕೊಂತ ಹೋಗ್ತಾರೆ ಅವರು.
ಸಂಗೀತಗಾರ ಮನೆಗಳಲ್ಲಿ ಸಂಗೀತಗಾರರು, ಕಲಾಕಾರ ಮನೆಯಲ್ಲಿ ಕಲಾಕಾರರು, ಈಗೆಲ್ಲ ಏನೇನ್ ವೃತ್ತಿಗಳಿದೆ ನೋಡಿ, ಆ ವೃತ್ತಿಗಳು ಬಿಟ್ಟು ಬೇರೆ ಕಡೆ ಬರೋದಿಲ್ಲ ಅವರು. ಆ ವೃತ್ತಿನೇ ದೇವತೆ, ದೇವತೆನೇ ಅವ್ರ ಕರ್ಮ, ಕರ್ಮವೇ ಅವ್ರ ಜೀವನ, ಜೀವನವೇ ಇದೆ. ಆ ಸುತ್ತ ಇರ್ತಾರೆ ಅವರು ಅದೇ ಚಕ್ರದಲ್ಲಿ. ಇನ್ನು ಸಾಮಾನ್ಯವಾಗಿರ್ತಕ್ಕಂಥವ್ರು ಸಾಮಾನ್ಯ ಜೀವನ ಮಾಡ್ತಾರೆ. ಮೂರು ವರ್ಗ: ಒಂದು ಸಾಮಾನ್ಯವಾಗಿರ್ತಕ್ಕಂಥ ವರ್ಗ, ಒಂದು ಕೆಲವೊಂದು ವಿದ್ಯೆಗಳನ್ನ ಬಯಸಿ ಮಾಡತಕ್ಕಂಥದ್ದು, ಇನ್ನೊಂದು ಸ್ವರ್ಗವನ್ನು ಅಪೇಕ್ಷೆ ಇಟ್ಟು ಮಾಡ್ತಕ್ಕಂಥದ್ದು. ಹೀಗೆ ಅರ್ಥ ಮಾಡಿಕೊಂಡ್ರೆ, ಸೊ ಇವು ಎಲ್ಲವೂ ಕೂಡ ಪುನಃ 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 ಮತ್ತೆ 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 ಇವು ಸಂಸಾರಕ್ಕೆ ಕಾರಣ ಆಗ್ತಾ ಬಿಟ್ರೆ, ಇವು ಸಂಸಾರದ ಆಚೆ ಇರತಕ್ಕಂತಹ ಈ ಎಲ್ಲ ಲೋಕಗಳಿಗೆ ಕಾರಣ ಆಗಿರ್ತಕ್ಕಂತಹ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಾ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹದ್ದು ರಾಜವಿದ್ಯೆ ಅಂತ ಈ 9ನೇ ಅಧ್ಯಾಯ ಶುರುವಾಗ್ಯದ. ಇವೆಲ್ಲ ವಿದ್ಯೆಗಳೇನೆ. ಒಬ್ಬ ಕೃಷಿಕ ಚೆನ್ನಾಗಿ ಕೃಷಿ ಮಾಡ್ತಕ್ಕಂಥದ್ದು ವಿದ್ಯೆ ಅದು. ಒಬ್ಬ ಹೈನುಗಾರಿಕೆ ಮಾಡ್ತಾನೆ, ವಿದ್ಯೆ ಅದು. ತೋಟಗಾರಿಕೆ ಮಾಡ್ತಾನೆ, ವಿದ್ಯೆ ಅದು. ಕರೆಕ್ಟ್ ಅದು. ಅದನ್ನೇನು ಕಡೆಗಣಿಸಲ್ಲ. ಆದ್ರೆ ಅದು ಆತ್ಯಂತಿಕವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನು ತಂದು ಕೊಡ್ತದ? ಇಲ್ಲ, ತಂದು ಕೊಡೋದಿಲ್ಲ. ಒಬ್ಬ ವೈದ್ಯ, ಕರೆಕ್ಟ್, ವೈದ್ಯ ಕರೆಕ್ಟ್, ಅದು ವಿದ್ಯೆ ಅದು. ಆ ವೈದ್ಯನಾಗಿರ್ತಕ್ಕಂಥವನು ಏನು ಮರಣವನ್ನು ಜಯಿಸೋದಿಲ್ಲ, ಮತ್ತೆ ಕಾಯಿಲೆಯನ್ನ ಬರದಂತೆ ತಡೆಯಕ್ ಸಾಧ್ಯ ಇಲ್ಲ. ಇವತ್ತೆಲ್ಲ ನಾವು ನೋಡಿದ್ವಿ ಅಂತಂದ್ರೆ, ಕಾಯಿಲೆಗಳು ಬಂದ ಮೇಲೆ ಕಾಯಿಲೆಗಳನ್ನ ಸರಿ ಮಾಡಿ ಟ್ರೀಟ್ಮೆಂಟ್ ಅದ, ಆದ್ರೆ ಕಾಯಿಲೆಗಳನ್ನ ಬರದಂತೆ ತಡ್ಲಿಕ್ಕೆ ಏನಾದ್ರೂ ಇದೆಯಾ? ಇದನ್ನ ನೋಡಿದಾಗ ನಾವೇನು ಇವತ್ತು ಕಣ್ಣಿಗೆ ಕಾಣ್ತಕ್ಕಂತಹ ಎಲ್ಲ ವಿದ್ಯೆಗಳನ್ನ ನಾವು ನೋಡ್ತೀವೋ, ಈ ಎಲ್ಲವೂ ಕೂಡ ಈ ವಿದ್ಯೆಗಳು ಅಪೂರ್ಣವಾಗಿರ್ತಕ್ಕಂತಹದ್ದು ಗೊತ್ತಾಗತ್ತೆ ನಮಗೆ. ಅದಕ್ಕೆ ನಾವು ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ, ಇದರ ಆಚೆ ಇರ್ತಕ್ಕಂತಹ ಆ ಪರಮಾತ್ಮನ ತಿಳಿಬೇಕು. ಯಾವಾಗ ಪರಮಾತ್ಮನ ತಿಳಿತೀವಿ, ಅವಾಗ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಹೊರಟೋಗುತ್ತೆ. ಯಾವಾಗ ಅಜ್ಞಾನ ಹೊರಟೋಗುತ್ತಾ, ಅವಾಗ ವ್ಯಾಧಿ ಹೊರಟೋಗುತ್ತಾ. ವ್ಯಾಧಿ ಅಂತಕ್ಕಂಥದ್ದು ಶಾರೀರಿಕವಾಗಿರ್ಲಿ, ಮಾನಸಿಕವಾಗಿರ್ಲಿ, ಎರಡು ರೀತಿಯಾಗಿರ್ತಕ್ಕಂಥ ವ್ಯಾಧಿ. ಈ ಎರಡೂ ವ್ಯಾಧಿಗಳು ನಮಗೆ ನಾಶ ಆಗ್ಬೇಕು ಅಂತಂದ್ರೆ, ಆ ಮೂಲ ಕಾರಣದಲ್ಲಿರ್ತಕ್ಕಂತಹ ಯಾವುದನ್ನ ನಾವು ಮನಸ್ಸಿನ ಆಚೆ ಇರ್ತಕ್ಕಂತಹ ಇನ್ನೊಂದು ಸುಪ್ತ ಮನಸ್ಸು ಅಂತ ಏನು ಕರಿತೀವಿ, ಆ ಸುಪ್ತ ಮನಸ್ಸಲ್ಲಿ ಇರ್ತಕ್ಕಂತಹ ಕಲ್ಮಶ ತೆಗಿಬೇಕು ಅಂತಂದ್ರೆ ಈ ಶಾಸ್ತ್ರ ಒಂದೇ ಅದಕ್ಕೆ ಸಾಧ್ಯ. ಉಳಿದು ಎಲ್ಲ ವಿದ್ಯೆಗಳು ಏನ್ ಮಾಡ್ತವೆ ಅಂದ್ರೆ ಆ ಕಲ್ಮಶವನ್ನು ಮುಟ್ಟೋದಿಲ್ಲ. ಆ ಕಲ್ಮಶವನ್ನ ಆಧಾರವಾಗಿಟ್ಟುಕೊಂಡು ಇನ್ನಷ್ಟು ಪುಷ್ಟಿಯನ್ನ ಕೊಡುವ ಹಾಗೆ ಅಹಂಕಾರವನ್ನ ವೃದ್ಧಿ ಮಾಡುವಂತಹ ವಿದ್ಯೆಗಳಾಗ್ತವೆ ಇವೆಲ್ಲ. ಅದಕ್ಕೆ ಗೀತಾಚಾರ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅವರಿಗೆ ನಿಜವಾಗಿರ್ತಕ್ಕಂಥ ವಿಧಿ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ಆ ವಿಧಿ ಅಂದ್ರೆ ನಿಜವಾದ ಶಾಸ್ತ್ರವನ್ನು ತಿಳಿಲಾರದೆ ತಾವು ತಿಳ್ಕೊಂಡಿರ್ತಕ್ಕಂಥ ಶಾಸ್ತ್ರವನ್ನೇ ಪರಮಶಾಸ್ತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕನ್ಕ್ಲೂಷನ್ಗೆ ಅಂದ್ರೆ ಸುಮ್ಮನೆ ಪರಿಚಯಕ್ಕೋಸ್ಕರವಾಗಿ ತೋರಿಸಿರ್ತಕ್ಕಂಥದ್ದು, ಈಗ ಏನು ಶ್ರದ್ಧೆ ಇದೆಯೋ, ನೀವು ಯಾವ ದೇವರ ಮೇಲೆ ಶ್ರದ್ಧೆ ಇಟ್ಟಿದ್ದೀರೋ, ಯಾವ ಪಿತೃಗಳ ಮೇಲೆ ಶ್ರದ್ಧೆ ಇಟ್ಟಿದ್ದೀರೋ, ಯಾವ ಒಂದು ಉದ್ಯೋಗದ ಮೇಲೆ ಶ್ರದ್ಧೆ ಇಟ್ಟಿದ್ದೀರೋ, ಯಾವನ್ನೂ ಇಲ್ಲಿ ಅಲ್ಲಗಳತೆ ಇಲ್ಲ. ಆದ್ರೆ ಅದಕ್ಕಿಂತ ಇನ್ನು ಹೆಚ್ಚಿನದೊಂದು ಇದೆ, ಅದನ್ನ ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡ್ರೆ ಅವಾಗ ಈ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆಯನ್ನ ಪಡ್ಕೊಳಕ್ ಸಾಧ್ಯ ಆಗತ್ತೆ. ಅಂತಹ ವಿದ್ಯೆ ಯಾರಿಗೆ ತಿಳ್ಕೊಳ್ತಾನೆ, ಅದು ನಿಜವಾದ ವಿದ್ಯೆ. ಅದು ಎಲ್ಲಾ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆ. ಈಗೇನ್ ನಾವೆಲ್ಲ ಮಾಡಕ್ ಹಚ್ಚಿದ್ದೇವೋ ಅವಕ್ಕೆಲ್ಲನೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು, ಅವನ್ನೆಲ್ಲನೂ ಕೂಡ ಶ್ರದ್ಧೆಯಿಂದ ಮಾಡ್ಬೇಕು. ಆದ್ರೆ ಇಡೀ ಶ್ರದ್ಧೆಯನ್ನ ಅಲ್ಲಿ ಇಡಬಾರ್ದು. ಇಡೀ ಶ್ರದ್ಧೆಯನ್ನು ಇಟ್ಟಿವಂತಂದ್ರೆ ಅದು ಮತ್ತೆ ಪುನಃ ಪುನಃ ಅದೇ ಲೋಕ, ಮತ್ತೆ ರುಟೀನ್ ಆಗ್ತಕ್ಕಂಥ ಲೋಕಕ್ಕೆ ಕರ್ಕೊಂಡು ಬರ್ತದೆ. ಜಾರ್ತಾರೆ ಅಂತಕ್ಕಂಥದ್ದು ಶಬ್ದ ಅಂತಂದ್ರೆ ಅವನು ನಿಜವಾದ ತತ್ವದಿಂದ ಈ ಮನುಷ್ಯ ಜನ್ಮದಲ್ಲಿ ಈ ಎಲ್ಲಾ ವಿದ್ಯೆಗಳಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆ ಯಾವುದಂದ್ರೆ
ಅಧ್ಯಾತ್ಮ ವಿದ್ಯೆಯನ್ನ ತಿಳಿತಕ್ಕಂತಹ ಸೊ ಒಂದು ಬ್ಯೂಟಿಫುಲ್ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಈ ಲೋಕದಾಗ ಅಂತಂದ್ರೆ ಇದು ಮನುಷ್ಯ ಲೋಕ ಒಂದೇ. ಈ ಮಾನವನಿಗೆ ಮಾತ್ರ ಸಾಧ್ಯ ಅದ. ನಾವೇನಾದ್ರೂ ಬದಲಾವಣೆ ಮಾಡಿಕೊಳ್ಬೇಕಂತಂದ್ರೆ ಈ ಪಾಯಿಂಟ್ ಅಲ್ಲಿ ನಿಂತುಕೊಂಡೇ ಬದಲಾವಣೆ ಮಾಡಿಕೋಬೇಕು. ಹೆಂಗ ನಾವು ಕೆಲವೊಂದು ಜರ್ನಿ ಮಾಡುವಾಗ ಟ್ರೈನ್ಗಳಲ್ಲಿ ಕೆಲವೊಂದು ಜಂಕ್ಷನ್ಗಳು ಇರ್ತವೆ ನೋಡಿ. ಜಂಕ್ಷನ್ ನಿಂದ ಚೇಂಜ್ ಆಗೋದು ಇನ್ನೇನೋ ಚೇಂಜಸ್ ಎಲ್ಲ ಇರ್ತಾವ ಅಲ್ಲಿ. ಆ ಜಂಕ್ಷನ್ ಪಾಯಿಂಟ್ ಅಂತ ಕರಿತೀವಿ ನಾವು. ಹಾಗೆ ಈ ಯಾರು ಈ ಜನನ ಮರಣದ ಒಂದು ವ್ಯವಸ್ಥೆಯನ್ನು ನಂಬಿಕೊಂಡಿದ್ದಾರೋ, ಲೋಕಾಂತರಗಳನ್ನು ನಂಬಿಕೊಂಡಿದ್ದಾರೋ, ಆ ಎಲ್ಲ ಲೋಕಾಂತರಗಳನ್ನು ನಂಬಿಕೊಂಡಿರತಕ್ಕಂತಹ ಮನುಷ್ಯರಿಗೆ ಆ ಲೋಕಾಂತರಗಳ ಗತಿಯನ್ನ ಬದಲಾವಣೆ ಮಾಡಿಕೊಳ್ಳಕ್ಕ ಒಂದು ಉತ್ತಮವಾಗಿರ್ತಕ್ಕಂಥ ಪ್ಲೇಸ್ ಯಾವ್ದಂತಂದ್ರೆ ಈ ಮರ್ತ್ಯ ಲೋಕ. ಈ ಮರ್ತ್ಯ ಲೋಕದಲ್ಲಿ ಅವನು ತನ್ನ ಗತಿಯನ್ನ ಬದಲಾವಣೆ ಮಾಡಿಕೊಳ್ಳಕ 100ಕ್ಕೆ 100ರಷ್ಟು ಸಾಧ್ಯತೆ ಇದೆ. ಉಳಿದ ಲೋಕದಲ್ಲಿ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಈ ಮಾನವ ಲೋಕದ ಈ ಮಾನವ ಜನ್ಮಕ್ಕೆ ಬಂದಿರೋದ್ರಿಂದ ಸೊ ಹಾಗಾಗಿ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಬಹಳ ಇದನ್ನ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಎಲ್ಲಾ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಮನುಷ್ಯ ಜನ್ಮ, ಮತ್ತೆ ಎಲ್ಲಾ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮತ್ತೆ ಭೂಲೋಕ. ಯಾಕಂದ್ರೆ ಇಲ್ಲಿ ಅವನಿಗೆ ಫ್ರೀಡಮ್ ಇದೆ ತನ್ನ ಗತಿಯನ್ನ ಬದಲಾವಣೆ ಮಾಡಿಕೊಳ್ಳಕ್ಕೆ. ಅದನ್ನ ಅಡ್ರೆಸ್ ಮಾಡಿ ನಮಗಿಲ್ಲಿ ಗೀತಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಎಲ್ಲಾ ಯಜ್ಞಗಳಿಗೆ ಅಧಿದೇವತನಾಗಿರ್ತಕ್ಕಂಥವನು, ಎಲ್ಲಾ ಪಿತೃಗಳಿಗೆ ಮಹಾಪಿತೃವಾಗಿರ್ತಕ್ಕಂಥವನು, ಎಲ್ಲಾ ಭೂತಗಳಿಗೆ ಕಾರಣ ಆಗಿರ್ತಕ್ಕಂಥವನು ಆ ಯಾರು ಪರಮಾತ್ಮ ಇದನೋ ಅವನನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅವಾಗ ನಾವು ಈ ಚಕ್ರದಿಂದ ಕರ್ಮದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಸೊ ಪುನಃ 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 ಮತ್ತೆ 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 ಚಲನೆ ಶುರುವಾಗ್ತಾ ಹೋಗುತ್ತದೆ. ಇದರಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಎಲ್ಲ ಗೊಂದಲದಿಂದ ಅಂದ್ರೆ ಭಕ್ತಿ ಅಂತಕ್ಕಂಥದ್ದು ಹೇಗೆ ಮಾಡ್ಬೇಕು, ಇದೆಲ್ಲನೂ ಕೂಡ ವಿಧಿಪೂರ್ವಕವಾಗಿ ಮಾಡತಕ್ಕಂತಹ ಬುದ್ಧಿವಂತರಿಗೆ ಇಷ್ಟೊತ್ತೇ ನಾವು ಮಾತಾಡಿದ್ದು. ಆದ್ರೆ ತುಂಬಾ ಶ್ರದ್ಧೆ ಇರ್ತಕ್ಕಂಥವನು, ಏನು ಮುಗ್ಧನಾಗಿರ್ತಕ್ಕಂಥವನಿಗೆ ಇದ್ಯಾವುದು ಅಪ್ಲೈ ಆಗೋದಿಲ್ಲ. ಇದೆಲ್ಲನೂ ಕೂಡ ಬುದ್ಧಿವಂತರ ಬಲಾಢ್ಯರ ಕೆಲಸ. ಈಗೇನ್ ನಾವು 3 ಸ್ಟೆಪ್ಗಳನ್ನು ಮಾತನಾಡಿದ್ವಿ, ಭೂತಲೋಕ, ಪಿತೃಲೋಕ, ದೇವಲೋಕ. ಈ ಭೂಲೋಕದಲ್ಲಿ ಅವರು ಬೌದ್ಧಿಕವಾಗಿ ಬಹಳ ಪ್ರಚಂಡರಾಗಿರ್ತಾರೆ. ಆ ಪ್ರಚಂಡರಾಗಿರ್ತಕ್ಕಂಥವರ ಗತಿಯನ್ನ ವರ್ಣನೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರ ಗತಿ ಅಲ್ಲ. ಅಲ್ಲಿ ಕುಶಲತೆಯನ್ನ ಪಡೆದಿರ್ತಕ್ಕಂಥವ್ರು, ಬೌದ್ಧಿಕವಾಗಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವ್ರು, ಬಹಳ ಪ್ರಬುದ್ಧರು ಅಂತ ಅನಿಸಿಕೊಂಡಿರ್ತಕ್ಕಂಥವ್ರು. ಅದಕ್ಕೆ ನಾವು ತುಂಬಾ ಜನ ನೋಡ್ತೀವಿ ಈ ವಿಷಯದಲ್ಲಿ. ಯಾವಾಗ ನಮಗೆ ಈ ವಿದ್ಯೆ ಅಂದ್ರೆ ಒಂದು ಕುಶಲತೆ ಬೆಳೆತ ಬರ್ತದೆ ವಿದ್ಯೆಯಲ್ಲಿ, ಒಬ್ಬ ಡಾಕ್ಟರ್ನು, ಒಬ್ಬ ಇಂಜಿನಿಯರ್ನು, ಒಬ್ಬ ಪಂಡಿತನು, ಒಬ್ಬ ಕವಿಯೋ, ಒಬ್ಬ ಕಲಾವಿದನು, ಹೀಗೆ ಯಾವಾಗ ಈ ಎಲ್ಲಾ ಕ್ವಾಲಿಟಿಗಳು ಮನುಷ್ಯನಿಗೆ ಬರ್ತಾ ಹೋಗ್ತಾವ ಅವು ನಿಧಾನವಾಗಿ ಏನಾಗ್ತಾವ ಅಂತಂದ್ರೆ ಹಂತ ಹಂತವಾಗಿ ಅಹಂಕಾರ ಗೊತ್ತಾಗದಂತೆ ಡೆವಲಪ್ ಆಗುತ್ತೆ ಬರ್ತದ. ಈಗ ನಾವು ಇಲ್ಲಿ ಕೆಲವೊಂದು ನಮ್ದು ಯೋಗ ಸೆಂಟರ್ ಇರೋದ್ರಿಂದ ಇಲ್ಲಿ ಟ್ರೀಟ್ಮೆಂಟ್ಗೆ ಕೆಲವೊಂದು ಬೇರೆ ಬೇರೆ ತರದ ಯೋಗದ ಅಭ್ಯಾಸಿಗಳು ತಮ್ಮದೇ ಆಗಿರ್ತಕ್ಕಂಥವ್ರು, ಮತ್ತೆ ಅವೆಲ್ಲವೂ ಕೆಲವೊಂದಿಷ್ಟು ಕಂಟ್ರೋಲಿಗೆ ಬರದೇ ಹೋದಾಗ ನಮ್ಮಲ್ಲಿಗೆ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅವರು ಒಂದು ಹೆಜ್ಜೆ ಬಂದಿರ್ತಾರೆ ಇಲ್ಲಿಗೆ, ಇಲ್ಲಿ ಯೋಗ ಥೆರಪಿಯನ್ನ ಅನುಸಂಧಾನ ಮಾಡ್ಲಿಕ್ಕೆ. ಬಟ್ ಆದ್ರೆ ಏನಾಗಿರ್ತಂದ್ರೆ ತಮ್ಮ ಸ್ಟೇಟಸ್ ಬಿಟ್ಟು ಕೆಳಗಡೆ ಇಳಕ್ ಸಾಧ್ಯ ಆಗಲ್ಲ ಅವರಿಗೆ. ಎಷ್ಟು ವಿಚಿತ್ರ ಅದ ನೋಡಿ. ಅವ್ರೇನ್ ದಡ್ರಲ್ಲ, ಅವರು ಬುದ್ಧಿವಂತರೇ.
ಆದ್ರೆ ಆ ಅಹಂಕಾರ ಅಹಂಕಾರ ಅಂದ್ರೆ ಅದು ಕೆಟ್ಟ ರೀತಿಯಾಗಿರ್ತಕ್ಕಂಥ ಅಹಂಕಾರ ಅಲ್ಲ, ತನ್ನ ಜ್ಞಾನದಲ್ಲಿ ತಾನು ಪ್ರತಿಷ್ಠಿತನಾಗಿರ್ತಕ್ಕಂಥದ್ದು. ವಿದ್ಯಾ ಅಹಂಕಾರ ದೊಡ್ಡದು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರುತ್ತೆ ಇದು. ವಿದ್ಯಾಂಚ ಅವಿದ್ಯಾಂಚ ಯದ್ಯದ್ವೇದ ಉಭಯಂ ಸಹ ಅಂತ. ಅವಿದ್ಯೆಯಿಂದ ಕೂಡಿರ್ತಕ್ಕಂಥ ಅಹಂಕಾರ ಇದೆಯಲ್ಲ, ಅದು ಮೃಗ ಪಕ್ಷಿಗಳ ತರ, ಪಶುಗಳ ತರ ಇರ್ತದ. ಅದೇನ್ ತುಂಬಾ ದೊಡ್ಡದಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ಅಹಂಕಾರ. ಆದ್ರೆ ವಿದ್ಯೆಯಿಂದ ಕೂಡಿರ್ತಕ್ಕಂಥ ಅಹಂಕಾರ ಇದೆಯಲ್ಲ, ಈ ಅಹಂಕಾರ ಅದನ್ನ ಅಳಿಸ್ಲಿಕ್ಕೆ ಯಾರಿಂದ ಸಾಧ್ಯ ಆಗಲ್ಲ. ಅದು ಭಾರಿ ಕಷ್ಟದ ಕೆಲಸ. ನನಗೊಂದಿಷ್ಟು ಗೊತ್ತಿದೆ, ನನಗೊಂದಿಷ್ಟು ತಿಳಿದಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಏನೋ ಅಹಂಕಾರ ಡೆವಲಪ್ ಆಗುತ್ತೆ. ನಾನೊಬ್ಬ ಒಳ್ಳೆ ವಾಗ್ಮಿ, ನಾನೊಬ್ಬ ಒಳ್ಳೆ ಕಲಾಕಾರ, ನಾನೊಬ್ಬ ಸಂಗೀತಕಾರ, ನಾನೊಬ್ಬ ನಾಟ್ಯಗಾರ, ನಾನೊಬ್ಬ ಒಳ್ಳೆ ವೈದ್ಯ, ನಾನೊಬ್ಬ ಒಳ್ಳೆ ಕವಿ, ನಾನೊಬ್ಬ ಒಳ್ಳೆ ಸಾಹಿತಿ. ಇದು ಯಾವಾಗ ನಿಮಗೆ ನಮ್ಮೊಳಗಡೆ ಡೆವಲಪ್ ಆಗುತ್ತೆ ಬರ್ತದ, ಅವಾಗ ನಮಗೆ ಈ ಆತ್ಮಜ್ಞಾನದ ನಾಲೆಡ್ಜ್ ಅಲ್ಲದೆ ಇರೋದ್ರಿಂದ ನಮ್ಮ ಅಜ್ಞಾನ ಹಾಗೆ ಇರ್ತದ. ಹಾಗಾಗಿ ಆ ಅಜ್ಞಾನದ ಇನ್ನೊಂದು ಸ್ಟೇಟಸ್ ಯಾವುದು, ಅಹಂ ಅಂತ ಏನ್ ಕರಿತೀವಿ, ಆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಅಹಂ ಮತ್ತಷ್ಟು ಮತ್ತಷ್ಟು ದೊಡ್ಡದಾಗ್ತಾ ಹೋಗ್ತದೆ. ಬಲೂನ್ ತರ ಬಲೂನ್ ದೊಡ್ಡದಾಗತ್ತೆ. ಅದು ಒಡೆದಬೇಕು ಬಿಟ್ರೆ ಮತ್ತೆ ಅದನ್ನ ಕಡಿಮೆ ಮಾಡಕ್ ಬರೋದಿಲ್ಲ. ಅದು ಭಾರಿ ಕಷ್ಟದ ಕೆಲಸ. ಹಾಗೆ ಅಷ್ಟು ಅಹಂಕಾರದ ವಿದ್ವತ್ ಅಹಂಕಾರದಿಂದ ಆಚೆ ಬಂದಿರತಕ್ಕಂಥವ್ರನ್ನ ಕೆಲವೊಬ್ಬರು ನೋಡ್ಬೋದು ನಾವು. ನಮ್ಮ ಇಲ್ಲಿ ಯಾರು ರಮಣಶ್ರೀ ರಮಣ ಮಹರ್ಷಿಗಳ ಹತ್ರ ಗಣಪತಿ ಮುನಿಗಳು ಆ ಕಾಲದಲ್ಲಿ ವೇದಗಳಲ್ಲಿ 9ನೇ ವಯಸ್ಸಿಗೆ ಅವರು ಪಾಂಡಿತ್ಯವನ್ನು ಪಡೆದಿರತಕ್ಕಂಥವ್ರು. ವೇದಗಳಿಗೆ ಭಾಷೆಯನ್ನು ಬರೆಸಿರ್ತಕ್ಕಂಥವ್ರು ತಮ್ಮ ಶಿಷ್ಯರ ಕಡೆಯಿಂದ. ಅವರು ಅಷ್ಟು ಸಂಸ್ಕೃತದ ಇದರಲ್ಲಿ ವಿದ್ವತ್ತಿರ್ತಕ್ಕಂಥವ್ರು. ತರ್ಕಶಾಸ್ತ್ರ ಇರ್ಬೋದು, ಕಾವ್ಯಶಾಸ್ತ್ರ ಇರ್ಬೋದು, ಎಲ್ಲದರಲ್ಲಿ. ಇದೆಲ್ಲವನ್ನ ಪಡೆದಿದ್ರು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿತ್ತು, ಈ ಅಹಂನಿಂದ ಹೊರಗಡೆ ಬರಕ ಅವ್ರಿಗೆ ಆಗಿದ್ದಿಲ್ಲ. ಅವ್ರಿಗೆ ಕೊನೆಗೆ ಅವರು ಪುಣ್ಯವಶಾತ್ ಸಾತ್ವಿಕರಾಗಿರೋದ್ರಿಂದ ಕೊನೆಗೆ ಅವರು ರಮಣ ಮಹರ್ಷಿಗಳ ಹತ್ರ ಹೋದ್ರು. ಅಲ್ಲಿ ಅಹಂಕಾರವನ್ನ ಕಳಚಿರ್ತಕ್ಕಂತಹ, ನಿರ್ವಿಕಾರವಾಗಿರತಕ್ಕಂತಹ ಸ್ವರೂಪ ಅದನ್ನ ಸಾಕ್ಷಾತ್ತಾಗಿ ತಮ್ಮ ವಿದ್ಯಾಬಲದಿಂದ ಗಮನಿಸಿದರು. ಆ ವಿದ್ಯಾಬಲದಿಂದ ಗಮನಿಸಿ ಅವಾಗ ಅಲ್ಲಿ ಸರೆಂಡರ್ ಆದ್ರು. ಯಾರಿಗೆ? ಇವ್ರು ಏನು ಕಲಿತಿದ್ದಾರೋ ಇದರಲ್ಲಿ ಯಾವುದಿಲ್ಲ ಅವ್ರ ಹತ್ರ ಲೌಕಿಕವಾಗಿ ನೋಡಿದಾಗ. ಆದ್ರೆ ಇದರ ಆಚೆ ಇರ್ತಕ್ಕಂತಹ ಸ್ಥಿತಿ ಅವ್ರು ಪಡ್ಕೊಂಡಿದ್ರು. ಅವಾಗೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಸರೆಂಡರ್ ಆದ್ರು. ಗಣಪತಿ ಮುನಿಗಳು ಮನೋಶಾಸ್ತ್ರಜ್ಞರು. ಈ ಅಧ್ಯಾತ್ಮ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಡುತ್ತೆ. ಚೆನ್ನಾಗಿ ನೀವು ಸ್ಟಡಿ ಮಾಡಿಬಿಟ್ರಿ ಅಂತಂದ್ರೆ ನೀವು ಸೈಕಾಲಜಿಸ್ಟ್ ಆಗ್ತೀರಿ. ನೀವು ಈ ಏನು ಸೈಕಲಾಜಿಕಲ್ MSc ಏನು ಮಾಡ್ತಾರಲ್ಲ, ಅದಕ್ಕಿಂತ ಅದು ಸುಮ್ಮನೆ ಅದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ. ಯಾರು ನೀವು ಈ ಪತಂಜಲ ಸೂತ್ರ ಮತ್ತು ಭಗವದ್ಗೀತೆ ಯೋಗಶಾಸ್ತ್ರಗಳನ್ನ ನೀವು ಓದಕ್ ಶುರು ಮಾಡಿದ್ರಿ ಅಂತಂದ್ರೆ, ಈ ಎಲ್ಲ ಶಾಸ್ತ್ರಗಳು ಮನಸ್ಸಿನ ಮೇಲೆನೆ ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ವಿಚಾರಧಾರೆಗಳನ್ನ ಹೇಳಿರ್ತಕ್ಕಂಥವು. ಆದ್ರೆ ತುಂಬಾ ಜನ ಅವರು ಶರೀರದ ಮೇಲೆ ತಿಳ್ಕೊಂಡಿದ್ದಾರೆ. ಬಹಳ ಜನ ಪತಂಜಲಿ ಸೂತ್ರ ಶರೀರದ ಮೇಲೆ ಅವ್ರು ಜಾಸ್ತಿ ಹೇಳಿಲ್ಲ, ಅವರು ಮನಸ್ಸಿನ ಮೇಲೆನೆ ತುಂಬಾ ಹೇಳಿರ್ತಕ್ಕಂಥದ್ದು. ಸೊ ಯಾರು ಇವನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಅವರಿಗೆ ಒಂದು ಮನಸ್ಸನ್ನ
ನೋಡುವಂತಹ ಇನ್ನೊಂದು ಮನಸ್ಸನ್ನ ಸರಿಯಾಗಿ ನೋಡುವಂತಹ ಒಂದು ಕುಶಲತೆ ಬರುತ್ತೆ. ಹಾಗೆ ಆ ಗಣಪತಿ ಮುನಿಗಳು ರಮಣ ಮಹರ್ಷಿ ಹತ್ರ ಹೋದಾಗ ಅವರ ಮನಸ್ಸನ್ನ ಹಿಡ್ಲಿಕ್ಕೆ ನೋಡಿದರು ಇವರು. ಆದರೆ ರಮಣರು ಮನಸ್ಸಿನ ಆಚೆ ಇರ್ತಕ್ಕಂಥವ್ರಲ್ವಾ. ಅಂದ್ರೆ ಮನಸ್ಸು ಅಂತಕ್ಕಂಥದ್ದು ಒಂದು ಅಜ್ಞಾನದ ಪರಧಿಯಿಂದ ತನ್ನದೇ ಆಗಿರ್ತಕ್ಕಂತಹ ವಾಸನೆಗಳಿಗೆ ಅನುಗುಣವಾಗಿರ್ತಕ್ಕಂಥ ಥಾಟ್ಸ್ ಗಳನ್ನ ಕಂಟಿನ್ಯೂ ಆಗಿ ಮೂವ್ಮೆಂಟ್ ಆಗುತ್ತಿರುತ್ತದೆ. ಇದು ಮನಸ್ಸು. ಯಾರಿಗೆ ಆ ವಾಸನೆಗಳಿಂದ ಕೂಡಿರ್ತಕ್ಕಂತಹದ್ದು ಥಾಟ್ಸ್ ಅನ್ನ ನೋಡಕ್ ಬರ್ತದೆ, ಅವಾಗ ಅವನ ಸ್ವಭಾವ ಅರ್ಥ ಆಗತ್ತ. ಇದು ತುಂಬಾ ಸಿಂಪಲ್ ಅದ, ಮತ್ತೆ ಅಷ್ಟೇ ಕಷ್ಟ ಇದೆ ಇದು. ಆದ್ರೆ ವಾಸನೆಯನ್ನ ಕಳ್ಕೊಂಡಿರ್ತಕ್ಕಂಥ ರಮಣರದು ಥಾಟ್ಸ್ ಏನಿತ್ತಲ್ಲ, ಅದು ಥಾಟ್ಸ್ ಇತ್ತು. ಆದ್ರೆ ಅದರಲ್ಲಿ ಮಲ ಇದ್ದಿಲ್ಲ, ಕಲ್ಮಶ ಇದ್ದಿಲ್ಲ. ಆ ಬಯಲನ್ನ ಹೆಂಗ್ ಇಡಕ್ ಸಾಧ್ಯ ಆಗತ್ತ? ಈಗ ಈ ಕೆಲವೊಂದು ಮಕ್ಕಳು ಮಾಡ್ತಾರೆ ನೋಡಿ, ಈ ನೀರ್ಗುಳ್ಳ ತರ ಅದು ನೀರನ್ನು ಇದ್ರಲ್ಲಿ ಹಾಕಿ ಊದ್ ಬಿಡ್ತಾರೆ, ಗುಳ್ಳ ತರ ಓಡಾಡ್ತಿರ್ತಾವ ನೋಡಿ. ಅವ್ನ್ ಮುಟ್ರ ನೋಡೋಣ, ಹಿಡ್ಕೊಳಕ್ ಕಾಣ್ತಾವ ಕರೆಕ್ಟ್ ಆಗಿ, ಗಾಳಿಯಲ್ಲೇ ಓಡಾಡ್ತಿರ್ತವೆ, ನೀವು ಕಣ್ಣಿಗೆ ಕಾಣಿಸ್ತವೆ. ಆದ್ರೆ ಅವನು ಮುಟ್ಟಕ್ಕಾಗಲ್ಲ. ಆ ಮುಟ್ಟೋದ್ರಾಗ ಅದು ಹೊಡೆದೋಗಿ ಬಿಡ್ತದೆ. ಹಾಗೆ ಕಾಮನ್ ಮನಸ್ಸಿರುತ್ತೆ ಬಿಟ್ರೆ, ಆದ್ರೆ ಮನಸ್ಸಿನ ಹಿಂದುಗಡೆಗೆ ಅಹಂ ಎಂದೇ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಲ ಇರೋದಿಲ್ಲ. ಹಾಗಾಗಿ ಈ ಶಾಸ್ತ್ರಿ ಆ ಮನ ಮುಟ್ಟಕ್ಕಾಗ್ಲಿಲ್ಲ ಅವ್ರದ್ದು. ಸೊ ಅದಕ್ಕೆ ಒಬ್ಬ ಜ್ಞಾನಿ ಹೆಂಗಿರ್ತಾನೆ ಅಂತಂದ್ರೆ, ಅವನು ಅಸಂಗನಾಗಿರ್ತಾನ. ಅವನನ್ನ ನೀವು ಹಿಡಿಯಕ್ ಸಾಧ್ಯ ಆಗೋದಿಲ್ಲ. ಅಂದ್ರೆ ಲೋಕದ ವಿದ್ಯೆಗಳು ಯಾರನ್ನ ಆಶ್ರಯಿಸಿಕೊಂಡು ಅಂದ್ರೆ, ಯಾರು ಅಜ್ಞಾನದಿಂದ ಅವಿದ್ಯೆಗೆ ಒಳಪಟ್ಟು ಆಶಯ ಸಂಭೂತನಾಗಿ ವ್ಯವಹಾರ ಮಾಡ್ತಾನೆ, ಅವನನ್ನ ಹಿಡ್ಲಿಕ್ಕೆ ಸಾಧ್ಯತೆ ಇದೆ. ಆಸೆ ಇರ್ತಕ್ಕಂಥವನನ್ನ ಅವನಂಗ್ ಮುಟ್ಲಿಕ್ಕಾಗತ್ತೆ? ಅದು ಅಸಂಗ ಸ್ವರೂಪನಾಗಿರ್ತಕ್ಕಂಥದ್ದು, ಆಕಾಶವಾಗಿರ್ತಕ್ಕಂಥದ್ದು, ಆಕಾಶದಂತೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರಿಗೆ ಅವ್ರ ಮನಸ್ಸನ್ನ ಓದ್ಲಿಕ್ಕೆ ಆಗ್ಲೇ ಇಲ್ಲ. ಮೈಂಡ್ ರೀಡರ್ ಅಂತ ಕರಿತೀರಿ ಕೆಲವೊಬ್ಬರಿಗೆಲ್ಲ. ಅಂದ್ರೆ ಇನ್ನೊಬ್ಬರ ಮನಸ್ಸನ್ನು ಓದ್ತಾರೆ ಅವರು. ಆದ್ರೆ ರಮಣರ ಮನಸ್ಸನ್ನು ಓದಕ್ ಆಗ್ಲಿಲ್ಲ ಅವರಿಗೆ. ಅವಾಗ ಗೊತ್ತಾಯ್ತು ಮನಸ್ಸಿನ ಆಚೆ ಇರ್ತಕ್ಕಂಥವ್ರು ಇವರು ಅಂತ. ಸೊ ಆ ರೀತಿಯಾಗಿ ಪುಣ್ಯವಶಾತ್ ಆ ರೀತಿಯಾಗಿ ಬೆಳೆದಾಗ ಅವರು ಅಂಥವ್ರು ಮಾತ್ರ ತಮ್ಮ ಈಗೋವನ್ನ ಪಕ್ಕಕ್ಕಿಟ್ಟು ಸರೆಂಡರ್ ಆಗ್ತಕ್ಕಂಥದ್ದನ್ನ ನೋಡಿದ್ವಿ. ಅದನ್ನ ಬಿಟ್ರೆ ಇನ್ನು 99% ಆ ಈಗೋ ಸಾಮ್ರಾಜ್ಯದಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥವ್ರೆಲ್ಲ ಏನಾಗುತ್ತೆ ಅಂದ್ರೆ, ಪುನಃ ಮತ್ತೆ ಈ ಚಕ್ರಗಳಿಗೆ ಅವ್ರವ್ರ ಲೋಕ, ಅಲ್ಲಿಗೆ ಹೋಗೋದು ಮತ್ತೆ ವಾಪಸ್ ಬರೋದು, ಅಲ್ಲಿಗೆ ಹೋಗೋದು ಮತ್ತೆ ವಾಪಸ್ ಬರೋದು. ಇದು ಏವಂ ನಿರಂತರವಾಗಿದು ಚಕ್ರ. ಸೊ ಇಂತಹ ಚಕ್ರದಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಸಲುವಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಈ 9ನೇ ಅಧ್ಯಾಯ. ಸೊ ಹಾಗಾಗಿ ಎಲ್ಲ ನಮ್ಮ ಸಾಮಾನ್ಯ ಜನಕ್ಕೆ ಗೀತಾಚಾರ್ಯ ನಮ್ಮ ಭಕ್ತಿ ಅಂತಕ್ಕಂಥದ್ದು, ನಮ್ಮ ಪೂಜೆ ಅಂತಕ್ಕಂಥದ್ದು, ನಮ್ಮ ಕರ್ಮ ಅಂತಕ್ಕಂಥದ್ದು ಹೇಗಿರ್ಬೇಕು, ಯಾವ ರೀತಿಯಾಗಿ ಮಾಡಿದ್ರೆ ನಾನು ಸಂಪೂರ್ಣವಾಗಿ ಶರಣಾಗತನಾಗ್ತೀನಿ ಅಂತಕ್ಕಂಥದ್ದನ್ನ ಈ 26ನೇ ಶ್ಲೋಕ ಓದ್ಬಿಟ್ಟು ಇದರ ಅರ್ಥ ನೆಕ್ಸ್ಟ್ ವೀಕ್ ನೋಡೋಣತ್ರಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। हरिः ॐ। Thank you, श्रीगुरुभ्यो sir. नमः। हरिः ॐ।